ಕರ್ನಾಟಕ ರಾಜ್ಯ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಸಹಕಾರದಲ್ಲಿ ಮಡಿಕೇರಿ ಯೂತ್ ಕ್ರಿಕೆಟ್ ಕ್ಲಬ್ ಎಂವೈಸಿಸಿ ವತಿಯಿಂದ ಮಂಗಳೂರು ವಿಭಾಗದ ಕೊಡಗು ಕ್ರಿಕೆಟ್ ತಂಡಗಳ ರಚನೆಗೆ ಇದೇ ಏಪ್ರಿಲ್ 6 ಮತ್ತು 7ರಂದು ಮರಗೋಡು ಶಾಲಾ ಮೈದಾನದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಈ ಬಗ್ಗೆ ಎಂವೈಸಿಸಿ ಅಧ್ಯಕ್ಷ ಪೊನ್ನಚ್ಚನ ಮಧುಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಬಾಲಕರ 14, 16 ಮತ್ತು 19 ವರ್ಷದೊಳಗಿನ ತಂಡಗಳಿಗೆ ಆಯ್ಕೆ ಪ್ರಕ್ರಿಯೆ ಏಪ್ರಿಲ್ 6ರಂದು ನಡೆಯಲಿದೆ. ಬಾಲಕಿಯರ 15 ಮತ್ತು 19 ವರ್ಷದೊಳಗಿನ ಆಯ್ಕೆ ಏಪ್ರಿಲ್ 7ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಡೆಯಲಿದೆ ಎಂದು ತಿಳಿಸಿದರು. ಶಾಲಾ ಪರೀಕ್ಷೆಗಳ ಹಿನ್ನೆಲೆಯಲ್ಲಿ ಬಾಲಕರ ಆಯ್ಕೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗದವರಿಗೆ ಏಪ್ರಿಲ್ 17ರಂದು ಅವಕಾಶ ನೀಡಲಾಗುತ್ತದೆ. ಬಾಲಕರ 3 ಮತ್ತು ಬಾಲಕಿಯರ 2 ವಿಭಾಗಗಳಿಗೆ ತಲಾ 15 ಮಂದಿ ಆಟಗಾರರನ್ನು ಆಯ್ಕೆ ಮಾಡಲಾಗುವುದು. ಆಯ್ಕೆಯಾದವರಿಗೆ 2 ದಿನ ತರಬೇತಿ ನೀಡಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಪಾಲ್ಗೊಳ್ಳುವವರು ಕಡ್ಡಾಯವಾಗಿ ಆಧಾರ್, ಜನನ ಪ್ರಮಾಣ ಪತ್ರ, ಎಸ್ಎಸ್ಎಲ್ಸಿ ಅಂಕಪಟ್ಟಿ ಹಾಜರುಪಡಿಸಬೇಕು ಮತ್ತು ಬಿಳಿ ವಸ್ತ್ರದೊಂದಿಗೆ ಬ್ಯಾಟ್, ಪ್ಯಾಡ್, ಹೆಲ್ಮೆಟ್ಗಳನ್ನು ತರಬೇಕೆಂದು ಅವರು ಸ್ಪಷ್ಟಪಡಿಸಿದರು. ಬಾಲಕ ಮತ್ತು ಬಾಲಕಿಯರ ಬಾಲಕರು ಅಂಡರ್ 14, ಅಂಡರ್ 16 ಮತ್ತೆ ಅಂಡರ್ 19, ಹಾಗೆ ಬಾಲಕಿಯರದು ಅಂಡರ್ 15 ಮತ್ತೆ ಅಂಡರ್ 19 ಸೆಲೆಕ್ಷನ್ ನಮ್ಮ ಮರಗೋಡಿನ ಸ್ಕೂಲ್ ಗ್ರೌಂಡಲ್ಲಿ, ಮಿಡ್ಲ್ ಸ್ಕೂಲ್ ಗ್ರೌಂಡಲ್ಲಿ ನಾವು ಸೆಲೆಕ್ಷನ್ ಇಟ್ಕೊಂಡಿದ್ವಿ. KSC ವತಿಯಿಂದ ಇಟ್ಕೊಂಡಿದ್ವಿ. ಇದಕ್ಕೆ ಸೆಲೆಕ್ಟರ್ಸ್ ಬಂದು ಬ್ಯಾಂಗ್ಳೂರಿಂದ 2 ಸೆಲೆಕ್ಟರ್ಸ್ ಆ್ಯಂಡ್ ಮ್ಯಾಂಗ್ಳೂರಿಂದ 2 ಸೆಲೆಕ್ಟರ್ಸ್ ಬಂದಿದ್ದಾರೆ. 2 ಲೇಡಿ ಸೆಲೆಕ್ಟರ್ ಕೂಡ ಬರ್ತಾ ಇದ್ದಾರೆ. KSC ರೆಕಗ್ನೈಸ್ಡ್ ಸೆಲೆಕ್ಟರ್. ಅದ ನಂತರ 2 ದಿನ ಕ್ಯಾಂಪ್ ಇರುತ್ತೆ ಮಕ್ಕಳು ಸೆಲೆಕ್ಟ್ ಆದ ಮಕ್ಕಳಿಗೆ. ನಂತರ 10ರಿಂದ 13 ಗಂಟೆ ಮ್ಯಾಂಗ್ಳೂರಲ್ಲಿ ಇದರದ್ದು ಮ್ಯಾಚಸ್ ಸೆಲೆಕ್ಟ್ ಆದ ಮಕ್ಕಳಿಗೆ. ಸುದ್ದಿಗೋಷ್ಠಿಯಲ್ಲಿ ಎಂವೈಸಿಸಿ ಕಾರ್ಯದರ್ಶಿ ಎಂಎಂ ಸುನಿಲ್, ಖಜಾಂಚಿ ಎಎಂ ಅಜಯ್ ಮತ್ತು ಉಪಾಧ್ಯಕ್ಷ ಎಂಕೆ ಪ್ರಿನ್ಸ್ ಕುಟ್ಟಪ್ಪ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.